ನಮಸ್ಕಾರ ಸ್ನೇಹಿತರೆ, ಫ್ರಾಮ್ ಝೀರೋ ಟು ಇನ್ಫಿನಿಟಿಗೆ ನಿಮಗೆಲ್ಲ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ಬ್ರಹ್ಮಾಂಡದ ಅಧ್ಯಯನ ಕೇವಲ ವಿಜ್ಞಾನವಲ್ಲ, ಅದು ಮನಸ್ಸಿನ ಶಾಂತಿ ಮತ್ತು ತಂತ್ರಜ್ಞಾನದ ಮೂಲ ಎಂದು ನೋಡಿದ್ದೇವೆ. ಆದರೆ ಇಂದು ಯಾಕೆ ಮನುಷ್ಯನಿಗೆ ಆಕಾಶದತ್ತ ನೋಡುವ ನೈಸರ್ಗಿಕ ಪ್ರವೃತ್ತಿ ಇದೆ? ನಮ್ಮ ಅಸ್ತಿತ್ವಕ್ಕೆ ಬ್ರಹ್ಮಾಂಡವೇ ಮೂಲವಾದರೆ ನಮ್ಮ ಡಿಎನ್ಎಯಲ್ಲೂ ಬ್ರಹ್ಮಾಂಡದ ಸ್ಮೃತಿ ಅಡಗಿದೆಯೇ? ಮಾನವನ ಮನಸ್ಸು ನಕ್ಷತ್ರಗಳಿಗೆ ಏಕೆ ಸ್ಪಂದಿಸುತ್ತದೆ ಎಂಬ ಆಳವಾದ ವೈಯಕ್ತಿಕ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಹಾಗೂ ಬ್ರಹ್ಮಾಂಡದ ಜೊತೆ ಇರುವ ನಮ್ಮ ವೈಯಕ್ತಿಕ ಸಂಪರ್ಕವನ್ನು ಕಂಡುಕೊಳ್ಳೋಣ. ನಮ್ಮ ಬದುಕು ಬದಲಾಯಿಸುವ ಈ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ನಮ್ಮೊಂದಿಗೆ ಈ ರೋಚಕ ಪ್ರಯಾಣವನ್ನು ಆರಂಭಿಸಿ. ಅಧ್ಯಾಯ 1: ಅನಿವಾರ್ಯತೆಯಿಂದ ಕುತೂಹಲದವರೆಗೆ. ಸ್ನೇಹಿತರೆ, ಪುರಾತನ ಕಾಲದಲ್ಲಿ ಆಕಾಶವನ್ನು ನೋಡುವುದು ಕೇವಲ ವಿಜ್ಞಾನವಾಗಿರಲಿಲ್ಲ, ಅದು ಬದುಕಿನ ಅನಿವಾರ್ಯತೆಯಾಗಿತ್ತು. ನಮ್ಮ ಪೂರ್ವಜರಿಗೆ ರಾತ್ರಿ ಆಕಾಶವು ಕತ್ತಲೆಯಲ್ಲಿರುವ ಮಾರ್ಗದರ್ಶಕದಂತಿತ್ತು. ನಕ್ಷತ್ರಗಳ ಚಲನೆಯನ್ನು ಆಧರಿಸಿಯೇ ಅವರು ವರ್ಷ, ತಿಂಗಳು ಮತ್ತು ಋತುಗಳನ್ನು ಅರಿಯುತ್ತಿದ್ದರು. ಆಕಾಶವು ವಲಸೆಯ ಸಮಯ ಮತ್ತು ಪ್ರವಾಹದ ಎಚ್ಚರಿಕೆಯನ್ನು ನೀಡುತ್ತಿತ್ತು. ಬದುಕುಳಿಯಲು, ಬೆಳೆ ಬೆಳೆಯಲು, ಬೇಟೆಗೆ ಹೋಗಲು ಕಾಲದ ಅರಿವು ಬೇಕಿತ್ತು ಮತ್ತು ಆ ಅರಿವಿಗೆ ಆಕಾಶವನ್ನೇ ಅವಲಂಬಿಸಿದರು. ಧ್ರುವನಕ್ಷತ್ರದಂತಹ ಸ್ಥಿರ ನಕ್ಷತ್ರಗಳು ಅವರಿಗೆ ದಿಕ್ಕುಸೂಚಕಗಳಾಗಿದ್ದವು. ಇದರರ್ಥ ಆಕಾಶವನ್ನು ನೋಡುವುದು ನಮ್ಮ ಪೂರ್ವಜರಿಗೆ ಒಂದು ಬದುಕುಳಿಯುವಿಕೆಯ ಕೌಶಲ್ಯವಾಗಿತ್ತು. ನಮ್ಮ ಪೂರ್ವಜರು ಆಕಾಶವನ್ನು ಅಳತೆ ಮಾಡುವಾಗಲೇ ಗಣಿತ, ಜ್ಯಾಮಿತಿ ಇವೆಲ್ಲವೂ ನಮ್ಮ ಅರಿವಿಗೆ ಬಂದಿತು. ಅವರು ನಕ್ಷತ್ರಗಳಲ್ಲಿ ಕಥೆಗಳನ್ನು ನೋಡಿದರು, ದೇವರುಗಳನ್ನು ಕಂಡರು, ಮತ್ತು ಅದರಿಂದಲೇ ಅವರ ಕ್ರಿಯೇಟಿವಿಟಿ ಮತ್ತು ಇಂಟೆಲಿಜೆನ್ಸ್ ಗರಿಷ್ಠ ಮಟ್ಟಕ್ಕೆ ಏರಿತು. ಕೆಲವು ಮಾನವಶಾಸ್ತ್ರಜ್ಞರು ಹೀಗೆ ಹೇಳುತ್ತಾರೆ: ವೈ ಹ್ಯೂಮನ್ಸ್ ಬಿಕೇಮ್ ಹ್ಯೂಮನ್ ಬಿಕಾಸ್ ವಿ ಲುಕ್ಡ್ ಎಟ್ ದ ಸ್ಕೈ. ಅಂದರೆ ನಮ್ಮ ಕಣ್ಣು ಭೂಮಿಯ ಮೇಲಿದ್ದಾಗ ನಾವು ಕೇವಲ ಬೇಟೆಗಾರರು ಮತ್ತು ಸಂಗ್ರಾಹಕರು ಆಗಿದ್ದೆವು, ಆದರೆ ನಮ್ಮ ಕುತ್ತಿಗೆ ಹಿಂದಕ್ಕೆ ಬಾಗಿ ಆಕಾಶದತ್ತ ನೋಡಿದ ಕ್ಷಣ ನಾವು ಕಲ್ಪನೆ ಮಾಡುವ ಪ್ರಾಣಿಯಾದೆವು. ಆಕಾಶದ ಅನಂತತೆ ನಮ್ಮ ಮೆದುಳಿನ ಅನಂತ ಸಾಧ್ಯತೆಗಳಿಗೆ ಬಾಗಿಲು ತೆರೆಯಿತು. ಇದು ಕೇವಲ ದೃಷ್ಟಿಯಲ್ಲ, ದೃಷ್ಟಿಕೋನದ ಬದಲಾವಣೆಯಾಗಿತ್ತು. ಇದೇ ಮನುಷ್ಯನಾದ ಕ್ಷಣ. ಈ ಕ್ಷಣದಿಂದಲೇ ಮನುಷ್ಯನು ಇತರೆ ಪ್ರಾಣಿಗಳಿಗಿಂತ ವಿಭಿನ್ನವಾಗಿ ವಿಕಸನಗೊಂಡನು. ಎಲ್ಲಾ ವಿಚಾರದ ಬಗ್ಗೆ ಕುತೂಹಲನಾದನು. ಅಧ್ಯಾಯ 2: ಆಕಾಶದ ಪ್ರತಿಬಿಂಬದಲ್ಲಿ ದೇವರ ಸೃಷ್ಟಿ. ಸ್ನೇಹಿತರೆ, ಪುರಾತನ ಮಾನವನಿಗೆ ರಾತ್ರಿ ಆಕಾಶವು ಒಂದು ದೊಡ್ಡ ಸಾರ್ವಕಾಲಿಕ ರಂಗಮಂದಿರದಂತಿತ್ತು. ಅಲ್ಲಿನ ನಕ್ಷತ್ರಗಳ ನಿರಂತರ ಚಲನೆ, ಚಂದ್ರನ ಆಕಾರದ ಬದಲಾವಣೆ ಮತ್ತು ಸೂರ್ಯನ ಅನಿವಾರ್ಯ ಉದಯಾಸ್ತಗಳು ನಮ್ಮ ಪೂರ್ವಜರಲ್ಲಿ ಎರಡು ಮೂಲಭೂತ ಭಾವನೆಗಳಾದ ಬೆರಗು ಮತ್ತು ಅಸಹಾಯಕತೆಗಳನ್ನು ಹುಟ್ಟುಹಾಕಿದವು. ನಮ್ಮ ಪೂರ್ವಜರು ತಮ್ಮ ಜೀವನದ ಮೇಲೆ ಪರಿಣಾಮ ಬೀರುವ ಶಕ್ತಿಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದರು. ಭೂಕಂಪ, ಪ್ರವಾಹ, ಬರಗಾಲಗಳಂಥ ಪ್ರಕೃತಿಯ ಈ ಅಗಾಧ ಶಕ್ತಿಗಳನ್ನು ನಿಯಂತ್ರಿಸುವವರು ಯಾರು ಎಂಬ ಪ್ರಶ್ನೆಗೆ ಉತ್ತರವಾಗಿ ಅವರು ಆಕಾಶದಲ್ಲಿಯೇ ದೇವರನ್ನು ಸೃಷ್ಟಿಸಿದರು. ಸೂರ್ಯನು ಬೆಳಕು ಮತ್ತು ಜೀವವನ್ನು ನೀಡುವ ಶಕ್ತಿ. ಹೀಗಾಗಿ ಸೂರ್ಯನನ್ನು ಪ್ರಬಲ ಅಧಿದೇವತೆಯಾಗಿ ನೋಡಲಾಯಿತು. ಚಂದ್ರನು ಕಾಲ, ನೀರಿನ ಅಲೆಗಳು ಮತ್ತು ಮನುಷ್ಯನ ಮೆದುಳಿಗೆ ಸಂಬಂಧ ಹೊಂದಿದ್ದರಿಂದ ಅದನ್ನು ಕಾಲದ ಅಳತೆಗೋಲು ಮತ್ತು ದೈವಿಕ ಸ್ತ್ರೀ ಶಕ್ತಿಯಾಗಿ ಪೂಜಿಸಲಾಯಿತು. ಶುಕ್ರ, ಮಂಗಳ, ಗುರುಗಳಂತಹ ಗ್ರಹಗಳ ವಿಶಿಷ್ಟ ಚಲನೆಯು ಅವುಗಳಿಗೆ ಮಾನವೀಯ ಗುಣಲಕ್ಷಣಗಳನ್ನು ನೀಡಲು ಕಾರಣವಾಯಿತು. ಉದಾಹರಣೆಗೆ ಜ್ಞಾನದ ದೇವರು ಗುರು ಮತ್ತು ಯುದ್ಧದ ದೇವರು ಮಂಗಳ ಎಂದು ಹಾಗೂ ಇನ್ನೂ ಹಲವಾರು. ಆಕಾಶವು ದೈವಿಕ ಶಕ್ತಿಯ ನೆಲೆಯಾಗಿ ಮಾರ್ಪಟ್ಟಿತು. ಈ ಕಲ್ಪನೆಗಳು ಮಾನವನ ಅಸಹಾಯಕತೆಯನ್ನು ಶಿಸ್ತುಬದ್ಧಗೊಳಿಸಿ ಅವರಿಗೆ ಮಾನಸಿಕ ನೆಮ್ಮದಿ ಮತ್ತು ಆಶಾವಾದವನ್ನು ನೀಡಿತು. ರಾತ್ರಿ ಆಕಾಶದ ನಕ್ಷತ್ರಗಳು ಕೇವಲ ಬಿಂದುಗಳಾಗಿರಲಿಲ್ಲ, ಅವು ಕಥೆಗಳು ಮತ್ತು ಪುರಾಣಗಳ ಒಂದು ದೊಡ್ಡ ಪರದೆಯಾಗಿದ್ದವು. ನಮ್ಮ ಪೂರ್ವಜರು ಪರಸ್ಪರ ದೂರವಿರುವ ನಕ್ಷತ್ರಗಳನ್ನು ಜೋಡಿಸಿ ನಕ್ಷತ್ರಪುಂಜಗಳನ್ನು ಸೃಷ್ಟಿಸಿದರು. ಈ ನಕ್ಷತ್ರಪುಂಜಗಳಿಗೆ ಅವರು ತಮ್ಮ ಸಾಂಸ್ಕೃತಿಕ ನಾಯಕರು, ದೇವರುಗಳು ಮತ್ತು ಪ್ರಾಣಿಗಳ ಕಥೆಗಳನ್ನು ಜೋಡಿಸಿದರು. ಈ ಕಥೆಗಳು ಆ ಕಾಲದ ಜನರಿಗೆ ನೈತಿಕತೆ, ಸಾಮಾಜಿಕ ನಿಯಮಗಳು ಮತ್ತು ಮೌಲ್ಯಗಳನ್ನು ಕಲಿಸುವ ಮಾಧ್ಯಮವಾದವು. ಇದರರ್ಥ ಆಕಾಶದ ಕಡೆಗೆ ನೋಡುವ ಪ್ರವೃತ್ತಿಯು ಕೇವಲ ವೈಜ್ಞಾನಿಕ ಆವಿಷ್ಕಾರಕ್ಕೆ ಕಾರಣವಾಗಲಿಲ್ಲ, ಬದಲಿಗೆ ನಮ್ಮ ಸಂಸ್ಕೃತಿ, ಭಾಷೆ, ಕಲೆ ಮತ್ತು ಸಾಹಿತ್ಯದ ಮೂಲಾಧಾರಕ್ಕೆ ದಾರಿ ಮಾಡಿಕೊಟ್ಟಿತು. ಅಧ್ಯಾಯ 3: ಆಕಾಶದಿಂದ ಆದರ್ಶ ಸಮಾಜದ ನಿರ್ಮಾಣ. ಸಂಸ್ಕೃತಿ ಮತ್ತು ಧಾರ್ಮಿಕ ಕಲ್ಪನೆಗಳ ನಂತರ ಆಕಾಶದ ವೀಕ್ಷಣೆಯು ನಮ್ಮ ಸಾಮಾಜಿಕ ರಚನೆಯನ್ನು ರೂಪಿಸಲು ದಾರಿ ಮಾಡಿಕೊಟ್ಟವು. 1. ಆಕಾಶದ ಆಧಾರದ ಮೇಲೆ ದೇವಾಲಯಗಳು ಮತ್ತು ಕಟ್ಟಡಗಳು. ಪುರಾತನ ನಾಗರಿಕತೆಗಳು ಆಕಾಶದ ಸುವ್ಯವಸ್ಥೆ ಮತ್ತು ನಿಖರತೆಯನ್ನು ತಮ್ಮ ಕಟ್ಟಡಗಳು ಮತ್ತು ಪೂಜಾ ಸ್ಥಳಗಳಲ್ಲಿ ಪ್ರತಿಬಿಂಬಿಸಲು ಪ್ರಯತ್ನಿಸಿದವು. ಈಜಿಪ್ಟಿನ ಪಿರಮಿಡ್ಗಳು ಮತ್ತು ಮಾಯನ್ ದೇವಾಲಯಗಳಂತಹ ಅನೇಕ ರಚನೆಗಳನ್ನು ನಿರ್ದಿಷ್ಟ ನಕ್ಷತ್ರಗಳು ಅಥವಾ ಸೂರ್ಯನ ಉದಯಕ್ಕೆ ಅನುಗುಣವಾಗಿ ಜೋಡಿಸಲಾಯಿತು. ಈ ಕಟ್ಟಡಗಳು ಕೇವಲ ವಾಸಸ್ಥಳಗಳಾಗಿರಲಿಲ್ಲ,
ಅವು ಖಗೋಳ ವೀಕ್ಷಣಾ ವೇದಿಕೆಗಳು ಮತ್ತು ದೈವಿಕ ಕ್ಯಾಲೆಂಡರ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ದೇವಾಲಯಗಳನ್ನು ಆಕಾಶದ ನಿಯಮಗಳ ಪ್ರಕಾರ ನಿರ್ಮಿಸುವ ಮೂಲಕ ಮನುಷ್ಯನು ಭೂಮಿಯ ಮೇಲೆ ಒಂದು ಆದರ್ಶ ಸುವ್ಯವಸ್ಥೆಯನ್ನು ಸೃಷ್ಟಿಸಲು ಪ್ರಯತ್ನಿಸಿದನು. 2. ಆಧ್ಯಾತ್ಮಿಕ ದೃಷ್ಟಿಕೋನ, ಏಕತೆಯ ಹುಡುಕಾಟ. ಅಂತಿಮವಾಗಿ ಆಕಾಶದ ನಿರಂತರ ವೀಕ್ಷಣೆಯು ನಮ್ಮೆಲ್ಲರನ್ನು ಒಂದುಗೂಡಿಸುವ ಏಕತೆ ಎಂಬ ಒಂದು ಶ್ರೇಷ್ಠ ಆಧ್ಯಾತ್ಮಿಕ ತತ್ವವನ್ನು ಹುಟ್ಟುಹಾಕಿತು. ಎಲ್ಲಾ ದೇವರುಗಳು ಮತ್ತು ಕಥೆಗಳು ಆಕಾಶದ ಒಂದು ಭಾಗವಾಗಿದ್ದಾಗ ಎಲ್ಲವೂ ಒಂದೇ ಮೂಲ ಶಕ್ತಿಯಿಂದ ಬಂದಿವೆ ಎಂಬ ಅರಿವು ಮೂಡಿತು. ಬ್ರಹ್ಮಾಂಡದ ಈ ಅನಂತತೆ ಮತ್ತು ಅದರಲ್ಲಿರುವ ನಮ್ಮ ಕ್ಷುಲ್ಲಕತೆಯ ಅರಿವು ಮಾನವನಿಗೆ ವಿನಮ್ರತೆಯನ್ನು ಕಲಿಸಿತು, ಮತ್ತು ಇದು ಸಹಾನುಭೂತಿ ಮತ್ತು ಒಗ್ಗಟ್ಟಿನ ಆಧಾರದ ಮೇಲೆ ಸಮಾಜವನ್ನು ನಿರ್ಮಿಸಲು ಸಹಾಯ ಮಾಡಿತು. ಆದ್ದರಿಂದ ಮನುಷ್ಯನು ಆಕಾಶದತ್ತ ನೋಡಿದಾಗ ಅವನು ಕೇವಲ ನಕ್ಷತ್ರಗಳನ್ನು ನೋಡಲಿಲ್ಲ, ಅವನು ತನ್ನ ಸಂಸ್ಕೃತಿ, ಧರ್ಮ, ತಂತ್ರಜ್ಞಾನ ಮತ್ತು ಅಂತಿಮವಾಗಿ ತನ್ನನ್ನೇ ಕಂಡುಕೊಂಡನು. ಬ್ರಹ್ಮಾಂಡದ ಈ ಪ್ರತಿಬಿಂಬವೇ ನಮ್ಮ ನಾಗರಿಕತೆಯ ಬೆಳವಣಿಗೆಗೆ ಮತ್ತು ದೇವರೆಂಬ ಕಲ್ಪನೆಯ ಹುಟ್ಟಿಗೆ ಕಾರಣವಾಯಿತು. ಅಧ್ಯಾಯ 4. ಬ್ರಹ್ಮಾಂಡದ ಸ್ಮೃತಿ ಮತ್ತು ಮಾನವ ಡಿಎನ್ಎ. ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ, ನಾವು ಆಕಾಶದತ್ತ ನೋಡಿದಾಗ ನಮ್ಮಲ್ಲಿ ಏಕೆ ಒಂದು ರೀತಿಯ ಆಳವಾದ ಪರಿಚಿತ ಭಾವನೆ ಮೂಡುತ್ತದೆ? ಆ ನಕ್ಷತ್ರಗಳೇನೋ ದೂರವಿರಬಹುದು, ಆದರೆ ಅವು ನಮ್ಮ ಆತ್ಮಕ್ಕೆ ಹತ್ತಿರವೆನಿಸುತ್ತವೆ. ಇದಕ್ಕೆ ಉತ್ತರ ಇರುವುದು ನಮ್ಮ ಡಿಎನ್ಎಯಲ್ಲಿ. ವಿಜ್ಞಾನ ಹೇಳುವಂತೆ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದು ವಸ್ತುವು ನಕ್ಷತ್ರಗಳು ಸ್ಫೋಟಗೊಂಡಾಗ ಬಿಡುಗಡೆಯಾದ ಧೂಳಿನಿಂದ ನಿರ್ಮಾಣಗೊಂಡಿದೆ. ನಮ್ಮ ದೇಹದಲ್ಲಿರುವ ಇಂಗಾಲ, ಆಮ್ಲಜನಕ, ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಇವೆಲ್ಲವೂ ಸೂರ್ಯನಿಗಿಂತ ಹಿರಿದಾದ ನಕ್ಷತ್ರಗಳ ಒಳಗೆ ರೂಪುಗೊಂಡವು. ಖ್ಯಾತ ಖಗೋಳಶಾಸ್ತ್ರಜ್ಞ ಕಾರ್ಲ್ ಸಾಯರ್ ಅವರು ಹೇಳಿದಂತೆ, ನಾವು ನಕ್ಷತ್ರ ಧೂಳಿನಿಂದ ಮಾಡಲ್ಪಟ್ಟಿದ್ದೇವೆ. ಇದರರ್ಥ ನಾವು ಮತ್ತು ಆಕಾಶದಲ್ಲಿರುವ ನಕ್ಷತ್ರಗಳು ಒಂದೇ ಮೂಲವನ್ನು ಹಂಚಿಕೊಂಡಿದ್ದೇವೆ. ನಮ್ಮ ರಕ್ತದಲ್ಲಿ ಹರಿಯುವ ಕಬ್ಬಿಣವು ಕೋಟ್ಯಂತರ ವರ್ಷಗಳ ಹಿಂದೆ ಸ್ಫೋಟಗೊಂಡ ನಕ್ಷತ್ರದ ಉಳಿಕೆ. ನಕ್ಷತ್ರಗಳ ಇತಿಹಾಸವೇ ನಮ್ಮ ದೇಹದ ಇತಿಹಾಸ. ಹೀಗಾಗಿ ನಾವು ಆಕಾಶದತ್ತ ನೋಡಿದಾಗ ಅದು ಕೇವಲ ದೂರದ ದೃಶ್ಯವಲ್ಲ, ಅದು ನಮ್ಮ ಮೂಲವನ್ನು ಕಂಡುಕೊಳ್ಳುವ ಪ್ರಕ್ರಿಯೆ. ನಮ್ಮ ಡಿಎನ್ಎಯಲ್ಲಿ ಆ ಬ್ರಹ್ಮಾಂಡದ ಹುಟ್ಟಿನ ಮತ್ತು ವಿಕಾಸದ ಸ್ಮೃತಿ ಅಡಗಿದೆ. ಈ ಆಳವಾದ ಸಂಪರ್ಕವೇ ನಮ್ಮನ್ನು ಮತ್ತೆ ಆಕರ್ಷಿಸುತ್ತದೆ. ಸ್ನೇಹಿತರೆ, ಈ ಮೂಲಕ ನಮ್ಮ ಅಸ್ತಿತ್ವದ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಆಕಾಶದಲ್ಲಿ ಅಡಗಿದೆ. ಈ ಕಾರಣದಿಂದ ನಮ್ಮ ಅಸ್ತಿತ್ವವನ್ನು ಹುಡುಕಲು ಆಕಾಶವನ್ನು ನೋಡಲು ಪ್ರಾರಂಭಿಸಿದೆವು. ನಕ್ಷತ್ರಗಳು ಶಾಶ್ವತ, ಆದರೆ ನಮ್ಮ ಬದುಕು ಕ್ಷಣಿಕ. ಈ ಅರಿವು ನಮಗೆ ವಿನಮ್ರತೆಯನ್ನು ಕಲಿಸುತ್ತದೆ. ನಾವು ನಮ್ಮ ಕ್ಷಣಿಕ ಬದುಕನ್ನು ಎಷ್ಟು ಪ್ರಜ್ಞಾಪೂರ್ವಕವಾಗಿ ಮತ್ತು ಅರ್ಥಪೂರ್ಣವಾಗಿ ಬದುಕಬೇಕು ಎಂಬುದನ್ನು ಇದು ನೆನಪಿಸುತ್ತದೆ. ನಾವು ನಕ್ಷತ್ರ ಧೂಳಿನಿಂದ ಮಾಡಲ್ಪಟ್ಟಿದ್ದರೆ, ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದು ವಸ್ತುವಿನೊಂದಿಗೆ ನಾವು ಆಳವಾದ ಸಂಪರ್ಕವನ್ನು ಹೊಂದಿದ್ದೇವೆ. ನೀವು, ನಾನು, ನಿಮ್ಮ ಸುತ್ತಲಿನ ಮರಗಳು ಮತ್ತು ದೂರದ ಗ್ಯಾಲಕ್ಸಿಗಳು ಎಲ್ಲವೂ ಒಂದೇ ಕಥೆಯ ಭಾಗ. ಮಾನವನ ಆಕಾಶದತ್ತ ನೋಡುವ ಪ್ರವೃತ್ತಿ ಕೇವಲ ಕುತೂಹಲವಲ್ಲ, ಅದು ನಮ್ಮೊಳಗಿನ ಆಳವಾದ ಬ್ರಹ್ಮಾಂಡದ ಆಹ್ವಾನ. ನಾವು ಮೂಲತಃ ಆಕಾಶಕ್ಕೆ ಸೇರಿದ್ದು, ಮತ್ತು ಆಕಾಶದತ್ತ ನೋಡಿದಾಗ ನಾವು ನಮ್ಮ ಮನೆಯತ್ತ ನೋಡಿದಂತೆ. ನೀವು ಬ್ರಹ್ಮಾಂಡದೊಂದಿಗೆ ಇರುವ ನಿಮ್ಮ ವೈಯಕ್ತಿಕ ಸಂಪರ್ಕವನ್ನು ಕಂಡುಕೊಳ್ಳಿ. ನಮ್ಮ ಬದುಕಿನ ಸಮಸ್ಯೆಗಳು, ನಮ್ಮ ಆತಂಕಗಳು ಅಥವಾ ನಮ್ಮ ಯಶಸ್ಸುಗಳು ಇವೆಲ್ಲವೂ ಬ್ರಹ್ಮಾಂಡದ ಅನಂತತೆಯ ಮುಂದೆ ಒಂದು ಮರಳಿನ ಕಣದಷ್ಟೇ. ಈ ಕಣವನ್ನು ಬ್ರಹ್ಮಾಂಡದ ಸೌಂದರ್ಯ ಮತ್ತು ಒಗ್ಗಟ್ಟಿನಲ್ಲಿ ಇರಿಸಿದಾಗ ನಮ್ಮ ಬದುಕಿಗೆ ಒಂದು ಹೊಸ ಮತ್ತು ದೊಡ್ಡ ಅರ್ಥ ಸಿಗುತ್ತದೆ. ಆಕಾಶವು ಕೇವಲ ನಕ್ಷತ್ರಗಳಿಂದ ತುಂಬಿದ ಕಪ್ಪು ಪರದೆಯಲ್ಲ, ಅದು ನಮ್ಮ ಅನಂತ ಸಾಮರ್ಥ್ಯಗಳ ಪ್ರತಿಬಿಂಬ. ಬದುಕು ಬದಲಾಯಿಸುವ ಈ ರೀತಿಯ ಹಲವು ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ನಮ್ಮೊಂದಿಗೆ ಈ ರೋಚಕ ಪ್ರಯಾಣದಲ್ಲಿ ಜೊತೆಯಿರಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಬ್ರಹ್ಮಾಂಡದ ಈ ಅನಂತ ಪ್ರಯಾಣಕ್ಕೆ ಫ್ರಮ್ ಝೀರೋ ಟು ಇನ್ಫಿನಿಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.